ಎಲೆಕ್ಟ್ರಾನಿಕ್ ಸಿಟಿ ಸಮೀಪದ ಜಿಆರ್ ಫಾರ್ಮ್ ಹೌಸ್ನಲ್ಲಿ ನಡೆದಂತ ರೇವ್ ಪಾರ್ಟಿ ಕೇಸ್ ದಿನದಿನಕ್ಕೂ ಕೂಡ ಹೊಸ ತಿರುವನ್ನ ಪಡೆದುಕೊಳ್ತಾ ಇದೆ. ಜಿಆರ್ ಫಾರ್ಮ್ ಹೌಸ್ ರೇವ್ ಪಾರ್ಟಿ ಕೇಸ್ಗೆ ಸಂಬಂಧಪಟ್ಟಂತ ಅಪ್ಡೇಟ್ ಇದು. ಫಾರ್ಮ್ ಹೌಸ್ನಲ್ಲಿ ನಡೆದಂತಹ ಪಾರ್ಟಿ ಹೇಗಿತ್ತು? ಪಾರ್ಟಿಯಲ್ಲಿ ಭಾಗಿಯಾಗಿದ್ದವರಿಂದಲೇ ದೃಶ್ಯ ಹಂಚಿಕೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ತಮ್ಮ ಇನ್ಸ್ಟಾ ಖಾತೆಯಲ್ಲಿ ದೃಶ್ಯವನ್ನ ಹಂಚಿಕೊಂಡಿದ್ರು ಪಾರ್ಟಿಯಲ್ಲಿ ಭಾಗಿಯಾಗಿದ್ದವರು. ಇನ್ಸ್ಟಾದಲ್ಲಿನ ದೃಶ್ಯವನ್ನ ವಶಕ್ಕೆ ಪಡೆದುಕೊಂಡಿದೆ ಸಿಸಿಬಿ ಟೀಮ್. ದೃಶ್ಯವನ್ನ ವಶಕ್ಕೆ ಪಡೆದು ಸಿಸಿಬಿ ಪೊಲೀಸರು ಇದೀಗ ತನಿಖೆಯನ್ನ ಶುರು ಮಾಡುತ್ತಿದ್ದಾರೆ. ಪಾರ್ಟಿಯಲ್ಲಿ ಭಾಗಿಯಾಗಿದ್ದವರಿಂದಲೇ ದೃಶ್ಯವನ್ನ ವಶಕ್ಕೆ ಪಡೆಯಲಾಗಿದೆ. ಜಿಆರ್ ಫಾರ್ಮ್ ಹೌಸ್ ರೇವ್ ಪಾರ್ಟಿ ಕೇಸ್ ಸಂಬಂಧಪಟ್ಟಂತೆ ಈ ಕೇಸ್ ದಿನದಿನಕ್ಕೂ ಕೂಡ ಸಾಕಷ್ಟು ತಿರುವನ್ನ ಪಡ್ಕೊಳ್ತಾ ಇದೆ. ಪಾರ್ಟಿಯಲ್ಲಿ ಭಾಗಿಯಾಗಿದ್ದವರಿಂದಲೇ ದೃಶ್ಯ ಹಂಚಿಕೆಯಾಗಿದೆ. ತಮ್ಮ ಇನ್ಸ್ಟಾ ಖಾತೆಯಲ್ಲಿ ದೃಶ್ಯವನ್ನ ಹಂಚಿಕೊಂಡಿದ್ರು ಪಾರ್ಟಿಯಲ್ಲಿ ಭಾಗಿಯಾಗಿದ್ದವರು. ಇನ್ಸ್ಟಾದಲ್ಲಿನ ದೃಶ್ಯವನ್ನ ಆಧರಿಸಿ ಪೊಲೀಸರಿಗೆ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಪಾರ್ಟಿಯಲ್ಲಿ ಭಾಗಿಯಾಗಿದ್ದವರು ಮಾರುತಿ ಮರಡಿ ನಾರಿ ಸುವರ್ಣ ಕುರಿ ಸಾಕಿ ವರ್ಷಕ್ಕೆ 30 ಲಕ್ಷ ಲಾಭ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ತಮ್ಮ ಇನ್ಸ್ಟಾಗ್ರಾಮ್ ನಲ್ಲಿ ಏನು ವಿಡಿಯೋಗಳನ್ನ ಹಂಚಿಕೊಂಡಿದ್ರು ಆ ವಿಡಿಯೋಗಳನ್ನ ಇದೀಗ ಸಿಸಿಬಿ ಟೀಮ್ ತಮ್ಮ ವಶಕ್ಕೆ ಪಡ್ಕೊಂಡು ಇದರಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು, ಏನು ಎತ್ತ ಎಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾರೆ. ಇನ್ನು ಸಿಸಿಬಿ ವಿಚಾರಣೆಯಲ್ಲಿ ನಶಿ ನಟಿಯ ಕಳ್ಳಾಟಗಳು ಕೂಡ ಬಯಲಾಗಿದೆ. ಸಿಸಿಬಿ ಪೊಲೀಸರಿಗೆ ಹೇಮಾ ನಟಿ ಅನ್ನೋದೇ ಗೊತ್ತಿರಲಿಲ್ಲ. ನಾನು ಒಬ್ಳು ನಟಿ ಎಂದು ಪೊಲೀಸರ ಮುಂದೆ ಬಿಲ್ಡಪ್ ಬೇರೆ ಕೊಟ್ಟಿದ್ಲಂತೆ. ಏಕೆ ಪೊಲೀಸರ ಎದುರು ಬಿಲ್ಡಪ್ ಕೊಟ್ಟು ಲಾಕ್ ಆಗಿದ್ದಾಳೆ ನಟಿ. ತಾನೇ ತೋಡಿದ ಹಳ್ಳಕ್ಕೆ ತಾನೇ ಬಿದ್ದಿದ್ದಾಳೆ ಹೇಮಾ. ಆರಂಭದಲ್ಲಿ ಎಲ್ಲರ ವಿಚಾರಣೆಯನ್ನ ಸಿಸಿಬಿ ಅಧಿಕಾರಿಗಳು ನಡೆಸ್ತಾ ಇದ್ರು. ಪೊಲೀಸರ ಮುಂದೆ ನಾನು ದೊಡ್ಡ ನಟಿ ಅಂತ ಹೇಮಾ ಬಿಲ್ಡಪ್ ಅನ್ನ ಕೊಟ್ಟಿರ್ತಾಳೆ. ಆಕೆ ಯಾರು ಏನು ಎತ್ತ ಅನ್ನೋದೇ ಪೊಲೀಸರಿಗೆ ಗೊತ್ತಿರೋದಿಲ್ಲ. 1000ಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಟಿಸಿದ್ದೀನಿ, ನಾನೋರ್ವ ದೊಡ್ಡ ನಟಿ ಅಂತ ಹೇಳಿರ್ತಾಳೆ. ಊಟ ಕೊಟ್ಟಿಲ್ಲ, ಸರಿಯಾಗಿ ಟ್ರೀಟ್ ಮಾಡಿಲ್ಲ ಅಂತ ಆಕೆ ಕಂಪ್ಲೇಂಟ್ ಕೂಡ ಮಾಡ್ತಾ ಇದ್ದಾಳೆ. ಇನ್ನು ಸಿಸಿಬಿ ತನಿಖೆ ವಿಚಾರಣೆಯ ಸಂದರ್ಭದಲ್ಲಿ ನಶಿ ನಟಿ ನಾಟಕ ಬಹಿರಂಗ ಆಗಿದೆ. ಸಿಸಿಬಿ ಪೊಲೀಸರಿಗೆ ಹೇಮಾ ನಟಿ ಎನ್ನುವಂಥ ವಿಚಾರಣೆ ಗೊತ್ತಿರಲಿಲ್ಲ. ತಾನು ಒಬ್ಳು ನಟಿ ಅಂತ ಪೊಲೀಸರ ಮುಂದೆ ಆಕೆ ಬಿಲ್ಡಪ್ ಕೂಡ ಕೊಟ್ಟಿದ್ಲು. ಪೊಲೀಸರ ಎದುರು ಬಿಲ್ಡಪ್ ಕೊಟ್ಟು ನಟಿ ನಂತರದಲ್ಲಿ ಲಾಕ್ ಆಗಿದ್ದಾಳೆ. ನಟಿಯು ತಾನೇ ತೋಡಿದಂಥ ಹಳ್ಳಕ್ಕೆ ಈಗ ಆಕೆಯೇ ಬಿದ್ದಿರುವಂಥದ್ದು. ಆರಂಭದಲ್ಲಿ ಎಲ್ಲರ ವಿಚಾರಣೆಯನ್ನು ಸಿಸಿಬಿ ಅಧಿಕಾರಿಗಳು ನಡೆಸ್ತಾ ಇದ್ರು. ಇದೇ ಸಂದರ್ಭದಲ್ಲಿ ಆಕೆ ಹೈ ಡ್ರಾಮಾ ಕೂಡ ಸೃಷ್ಟಿ ಮಾಡಿದ್ಲು. 1000ಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಟಿಸಿದ್ದೀನಿ, ನಾನೋರ್ವ ದೊಡ್ಡ ನಟಿ ಅಂತ ಬಿಲ್ಡಪ್ ಅನ್ನ ಕೊಟ್ಟಿದ್ಲು. ಇನ್ನು ಪೊಲೀಸರ ಪರಿಶೀಲನೆ ವೇಳೆ ಆಕೆ ನಟಿ ಎನ್ನುವುದು ಪತ್ತೆಯಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನೇರ ಸಂಪರ್ಕದಲ್ಲಿ ರಾಜಪ್ಪ. ಒಂದ್ ಕಡೆ ಈಗಾಗಲೇ ವೈದ್ಯಕೀಯ ಪರೀಕ್ಷೆಗಳಾಗಿದೆ, ಟೆಸ್ಟ್ ರಿಪೋರ್ಟ್ಸ್ಗಳು ಬರೋದು ಬಾಕಿ ಇದೆ. ತದನಂತರದಲ್ಲಿ ಈಗ ಅಂದ್ರೆ ವಿಜುವಲ್ಸ್ ಸಮೇತವಾಗಿ ಈಗ ಪೊಲೀಸರು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಪಾರ್ಟಿನಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು ತಮ್ಮ ಇನ್ಸ್ಟಾಗ್ರಾಮ್ ನಲ್ಲಿ ಅವರು ಪೋಸ್ಟ್ ಅನ್ನ ಹಾಕೊಂಡಿದ್ರು. ಅದರ ಮುಖೇನವಾಗಿ ಈಗ ತನಿಖೆ ಕೂಡ ಆರಂಭ ಆಗಿದೆ ಅಂತ ಹೇಳಲಾಗ್ತಿದೆ. ಏನೆಲ್ಲ ಅಪ್ಡೇಟ್ಗಳು ಲಭ್ಯವಾಗ್ತಿದೆ, ಜೊತೆಗೆ ಈ ತನಿಖೆ ಇವಾಗ ಯಾವ ಹಾದಿಯಲ್ಲಿದೆ? ಶಕುಂತಲಾ, ಜಿಆರ್ ಫಾರ್ಮ್ ಹೌಸ್ನಲ್ಲಿ ನಡೆದಂತಹ ರೇವ್ ಪಾರ್ಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಸಿಬಿ ತನ್ನ ತನಿಖೆಯನ್ನ ತೀವ್ರಗೊಳಿಸಿರುವಂತದ್ದು. ಅದರಲ್ಲೂ ಕೂಡ ಪಾರ್ಟಿಯಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು ಅಂದ್ರೆ ಸದ್ಯಕ್ಕೆ ಏನು ದಾಳಿಯ ವೇಳೆಯಲ್ಲಿ ಸಿಕ್ಕರು 103 ಜನ. ಅದಕ್ಕೆ ಹೊರತಾಗಿಯೂ ಕೂಡ ಅಂದ್ರೆ ಶನಿವಾರದಿಂದಲೂ ಕೂಡ ಪಾರ್ಟಿಯಲ್ಲಿ ಆಯೋಜನೆ ಆಗಿತ್ತು. ಭಾನುವಾರ ಬೆಳಗಿನ ಜಾವ ಸಿಸಿಬಿ ಪೊಲೀಸರು ದಾಳಿಯನ್ನ ಮಾಡಿ ಪರಿಶೀಲನೆ ಕೂಡ ನಡೆಸಿರುವಂತದ್ದು. ಹಾಗಾದ್ರೆ ಶನಿವಾರ ಯಾರೆಲ್ಲ ಬಂದಿದ್ರು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ಈಗ ಸಿಸಿಬಿ ಪೊಲೀಸರು ಮುಂದಾಗಿದ್ದಾರೆ. ಅವರ ಮಾಹಿತಿ ಸಿಕ್ಕ ತಕ್ಷಣ ಅವರ ಒಂದು ರಕ್ತದ ಮಾದರಿಯನ್ನು ಕೂಡ ಪಡೆದುಕೊಂಡು ಅದನ್ನು ಕೂಡ ಪರೀಕ್ಷೆಗೆ ಕಳಿಸುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಇದು ಒಂದು ಕಡೆ ಆದ್ರೆ ಒಂದಿಷ್ಟು ವಿಡಿಯೋಗಳೆಲ್ಲವೂ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇತ್ತು. ಅಂದ್ರೆ ಪಾರ್ಟಿಯಲ್ಲಿ ಭಾಗಿಯಾಗಿದ್ದಂಥವರು ನಾವು ಈ ರೀತಿಯಾಗಿ ಮೋಜು ಮಸ್ತಿಯನ್ನ ಮಾಡ್ತಿದೀವಿ ಅಂತ ಹೇಳಿ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ವಿಡಿಯೋವನ್ನೆಲ್ಲ ಹಂಚಿಕೊಂಡಿದ್ರು. ಹಾಗಾಗಿ ಆ ವಿಡಿಯೋವನ್ನೆಲ್ಲ ಕೂಡ ವಶಕ್ಕೆ ಪಡೆದುಕೊಂಡು ಆ ವಿಡಿಯೋದಲ್ಲಿ ಯಾರೆಲ್ಲ ಇದ್ದಾರೆ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಪೊಲೀಸರು ಈಗ ತನಿಖೆಯನ್ನು ಮುಂದುವರಿಸಿರುವಂತದ್ದು. ಇದು ಒಂದು ಕಡೆ ಆದ್ರೆ ಆ ದಾಳಿಯ ವೇಳೆಯಲ್ಲಿ ಸುಮಾರು 100ಕ್ಕೂ ಹೆಚ್ಚು ಜನರು ಆ ಒಂದು ಜಿಆರ್ ಫಾರ್ಮ್ ಹೌಸ್ ಅಲ್ಲಿ ಇದ್ರು. ಈ ಸಂದರ್ಭದಲ್ಲಿ ನಟಿ ಹೇಮಾ ಕೂಡ ಲಾಕ್ ಆಗ್ತಾಳೆ. ಲಾಕ್ ಆದಂತಹ ಸಂದರ್ಭದಲ್ಲಿ ಬಹುಶಃ ನಾನು ದೊಡ್ಡ ನಟಿ ಅಂತ ಹೇಳಿದ್ರೆ ನನ್ನನ್ನು ಬಚಾವ್ ಮಾಡಬಹುದು, ನನ್ನನ್ನು ಬಿಡಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಸಿಸಿಬಿ ಪೊಲೀಸರ ಮುಂದೆ ನಟಿ ಹೇಮಾ ನಾನು ನಟಿ 1000ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟನೆಯನ್ನ ಮಾಡಿದ್ದೇನೆ, ನನ್ನನ್ನು ಬಿಟ್ಬಿಡುವಂತೆ ಕೂಡ ಮನವಿಯನ್ನ ಮಾಡ್ಕೊಳ್ತಾರೆ. ಯಾವಾಗ ಪೊಲೀಸರು ಸಂಪೂರ್ಣವಾಗಿ
ಆಕೆಯನ್ನು ಬಿಡೋದಕ್ಕೆ ನಿರಾಕರಣೆ ಮಾಡ್ತಾರೆ. ಈ ಸಂದರ್ಭದಲ್ಲಿ ಪೊಲೀಸರ ಕಾಲಿಗೂ ಕೂಡ ಬೀಳುವಂತ ಕೆಲಸವನ್ನ ನಟಿ ಮಾಡ್ತಾರೆ. ಅದಾದ ನಂತರದಲ್ಲಿ ನಾವು ಮೊದಲೇ ಗಮನಿಸಿದಂಗೆ ಆಕೆ ನಾನು ಹೈದರಾಬಾದ್ ಅಲ್ಲಿ ಇದ್ದೀನಿ ಅಂತ ಹೇಳಿ ವಿಡಿಯೋ ಕೂಡ ಮಾಡ್ಕೊಂಡಿದ್ದು. ಹಾಗಾಗಿ ಎಲ್ಲಾ ಆಯಾಮಗಳಲ್ಲೂ ಕೂಡ ಈಗ ಸಿಸಿಬಿ ಪೊಲೀಸರು ತನಿಖೆಯನ್ನು ಮಾಡ್ತಿರುವಂತದ್ದು. ಹಾಗಾಗಿ ಈ ಒಂದು ಜಿಆರ್ ಫಾರ್ಮ್ ಹೌಸ್ ನಲ್ಲಿ ನಡೆದಂತಹ ರೇವ್ ಪಾರ್ಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆದಷ್ಟು ಬೇಗ ಕೆಲವೊಂದಷ್ಟು ಜನರ ಬಂಧನ ಕೂಡ ಆಗೋದು ಖಚಿತ ಅನ್ನುವಂತಹ ಒಂದಷ್ಟು ಮಾಹಿತಿ ಸಿಸಿಬಿ ಮೂಲಗಳಿಂದ ಲಭ್ಯ ಆಗ್ತಾ ಇರುವಂತದ್ದು. ಶಕುಂತಲಾ, ಧನ್ಯವಾದ ರಾಜು ತಮ್ಮ ಅಪ್ಡೇಟ್ಸ್ಗಾಗಿ.